ಇಂದಿನಿಂದ ಮಂತ್ರಾಲಯದಲ್ಲಿ ಸ್ವರ್ಗವೇ ಧರೆಗಿಳಿದಂತೆ ಭಾಸವಾಗ್ತಿದೆ. ರಾಯರ ಆರಾಧನಾ ಮಹೋತ್ಸವ ಆರಂಭವಾಗಿದ್ದು 7 ದಿನಗಳ ಕಾಲ ಸಪ್ತರಾತ್ರೋತ್ಸವ ಅದ್ಧೂರಿಯಾಗಿ ನಡೆಯಲಿದೆ. ಕಲಿಯುಗದ ಕಾಮಧೇನು ಭಕ್ತರು ಬೇಡಿದ್ದನ್ನ ಕರುಣಿಸೋ ಕಲ್ಪವೃಕ್ಷ ತುಂಗಾ ತಟದಲ್ಲಿ ಪ್ರಜ್ವಲಿಸುತ್ತಿರೋ ಶ್ರೀ ಗುರು ರಾಘವೇಂದ್ರ ರಾಯರ 354ನೇ ಆರಾಧನಾ ಮಹೋತ್ಸವದ ವೈಭವ ಕಳೆಗಟ್ಟಿದೆ. 7 ದಿನಗಳ ಕಾಲ ನಡೆಯೋ ಸಪ್ತರಾತ್ರೋತ್ಸವ ಕಣ್ತುಂಬಿಕೊಳ್ಳುವುದಕ್ಕೆ ದೇಶದ ಮೂಲೆ ಮೂಲೆಗಳಿಂದಲೂ ಭಕ್ತರ ದಂಡೇ ಹರಿದು ಬರ್ತಿದೆ. ಇಂದಿನಿಂದ ಆಗಸ್ಟ್ 14ರವರೆಗೆ ರಾಯರ ಮಠದಲ್ಲಿ ಸಪ್ತರಾತ್ರೋತ್ಸವ ನಡೆಯಲಿದೆ. ಇವತ್ತು ಪಾತ್ರಹ ಕಾಲದಲ್ಲಿ ಶ್ರೀ ಮಠದಲ್ಲಿ ನೈರ್ಮಲ್ಯ ವಿಸರ್ಜನೆ, ಪಂಚಾಮೃತ ಅಭಿಷೇಕ, ಉತ್ಸವ ಸೇರಿದಂತೆ 10 ಹಲವು ಕಾರ್ಯಕ್ರಮಗಳು ನಡೆದವು. ಸಂಜೆ ಧ್ವಜಾರೋಹಣದ ಮೂಲಕ ಮಠದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಯವರು ಸಪ್ತರಾತ್ರೋತ್ಸವಕ್ಕೆ ಚಾಲನೆ ನೀಡಿದರು. ನಂತರ ಗೋವು, ಗಜ, ಅಶ್ವ, ಧಾನ್ಯ, ಲಕ್ಷ್ಮೀ ಪೂಜೆಯೊಂದಿಗೆ ಆರಾಧನೆಗೆ ವಿದ್ಯುಕ್ತ ಚಾಲನೆ ನೀಡಲಾಯಿತು. ರಾಘವೇಂದ್ರ ಸ್ವಾಮಿಗಳವರ 354ನೇ ವರ್ಷದ ಆರಾಧನಾ ಮಹೋತ್ಸವದ ಅಂಗವಾಗಿ ಸಪ್ತರಾತ್ರೋತ್ಸವದ ಕಾರ್ಯಕ್ರಮ ಈಗ ಪ್ರಾರಂಭವಾಗ್ತಾ ಇದೆ. ಶ್ರೀಮಠದ ಎಲ್ಲ ವಿಭಾಗಗಳಿಗೆ ಲಕ್ಷ್ಮೀ ಪೂಜೆ ಕಾರ್ಯಕ್ರಮ ನಡೀತದೆ. ಇಂದಿನಿಂದ ಅಧಿಕೃತವಾಗಿ ಸಪ್ತರಾತ್ರೋತ್ಸವದ ಚಾಲನೆ ಅನ್ನುವಂಥದ್ದು ಈಗ ಪ್ರಾರಂಭವಾಗ್ತಾ ಇದೆ. ರಾಯರ ಆರಾಧನಾ ಮಹೋತ್ಸವ ನಡೆಯೋ 7 ದಿನವೂ ಒಂದೊಂದು ಕಾರ್ಯಕ್ರಮವಿರುತ್ತೆ. ಆಗಸ್ಟ್ 10ಕ್ಕೆ ಪೂರ್ವಾರಾಧನೆ, 11ಕ್ಕೆ ಮಧ್ಯಾರಾಧನೆ, 12ಕ್ಕೆ ಉತ್ತರಾರಾಧನೆ ನಡೆಯಲಿದೆ. ಇದರ ಜೊತೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ತುಂಗಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡೋ ಭಕ್ತರು ಉರುಳು ಸೇವೆ ಸಲ್ಲಿಸಿ ರಾಯರ ಬೃಂದಾವನದ ದರ್ಶನ ಪಡೆದಿದ್ದಾರೆ. ದರ್ಶನ ಒಳ್ಳೆ ದೇವರ ಇದು ದರ್ಶನ ಪಡೆದ ಮೇಲೆ ಒಂಥರ ಮನಸ್ಸಿಗೆ ಭಾಳ ನೆಮ್ಮದಿ ಆಗುತ್ತೆ. ಇಲ್ಲಿ ಬರ್ಬೇಕು ಅನಿಸ್ತಾ ಇರುತ್ತೆ. ನಮ್ಗೆ ಆರಾಧನೆ ವ್ಯವಸ್ಥೆ ಎಲ್ಲ ಭಾಳ ಚೆನ್ನಾಗಿ ಮಾಡ್ತಾರೆ. ಇದಕ್ಕಿಂತ ಡಬಲ್ ಜನ ಬರ್ತಾರೆ ಆರಾಧನೆ ಟೈಮಲ್ಲಿ. ಎಲ್ಲ ಸುವ್ಯವಸ್ಥಿತವಾಗಿ ಮ್ಯಾನೇಜ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ. ಒಟ್ನಲ್ಲಿ ರಾಯರ ಸನ್ನಿಧಿ ಈಗ ಧರೆಗಿಳಿದ ಸ್ವರ್ಗದಂತಾಗಿರುವುದಂತೂ ಸುಳ್ಳಲ್ಲ. ವಿಶ್ವನಾಥ್ ಹೋಗಾರ್, ನ್ಯೂಸ್ 18 ರಾಯಚೂರು.